ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ. ಈ ವಾಕ್ಯವೇ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮೂಲ ತತ್ವ. ಪ್ರತಿಯೊಬ್ಬ ವ್ಯಕ್ತಿಯೂ ಪದವೀಧರನಾಗಬೇಕು, ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕು, ಎಲ್ಲರೂ ಸಮಾಜದಲ್ಲಿ ಉತ್ತಮ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂಬುದೇ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಬಯಕೆ. ಇದು ಮೊದಲು ಜನ್ಮ ತಾಳಿದ್ದು 1969ರಲ್ಲಿ. ಅದು ಮೈಸೂರು ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನ ಆವರಣದಲ್ಲಿ ಮೊದಲಿಗೆ ಅಂಚೆ ತೆರಪಿನ ಮೂಲಕ ತನ್ನ ಕಾರ್ಯವನ್ನು ಆರಂಭಿಸಿ 1996ರವರೆಗೆ ಮೈಸೂರು ವಿಶ್ವವಿದ್ಯಾನಿಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸಿ ಜನರ ಪ್ರಶಂಸೆಗೆ ಪಾತ್ರವಾಗಿತ್ತು. ನಂತರ ದೂರ ಶಿಕ್ಷಣ ಕ್ಷೇತ್ರದಲ್ಲಿ ದೀರ್ಘವಾದ ಸೇವೆಯನ್ನು ಸಲ್ಲಿಸಿ ಅನುಭವವನ್ನು ಹೊಂದಿದ ಹಿನ್ನೆಲೆಯಲ್ಲಿ ಪ್ರತ್ಯೇಕವಾಗಿ ಮುಕ್ತ ವಿಶ್ವವಿದ್ಯಾನಿಲಯವೆಂದು ಬೇರ್ಪಡಿಸಲಾಯಿತು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ದೂರ ಶಿಕ್ಷಣಕ್ಕೆಂದೇ ಹೆಸರುವಾಸಿಯಾದ ಒಂದು ಪ್ರಸಿದ್ಧ ಸಂಸ್ಥೆ. ಸಾಮಾಜಿಕವಾಗಿ ಬಲಿಷ್ಠರಲ್ಲದ, ಆರ್ಥಿಕವಾಗಿ ಹಿಂದುಳಿದ ಮತ್ತು ಭೌಗೋಳಿಕವಾಗಿ ಅವಕಾಶದಿಂದ ವಂಚಿತರಾದ ಎಲ್ಲ ಯುವಜನತೆ ಶಿಕ್ಷಣ ಪಡೆದು ಸಬಲರಾಗಬೇಕೆಂಬುದೇ ಈ ವಿಶ್ವವಿದ್ಯಾನಿಲಯದ ಮೂಲ ಉದ್ದೇಶ. ಇದರ ಕಾರ್ಯವೈಖರಿಯನ್ನು ನೋಡಿದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೇಂದ್ರ ಶಿಕ್ಷಣ ಸಲಹಾ ಮಂಡಳಿಯ ಆದೇಶದಂತೆ 1996ರಲ್ಲಿ ರಾಜ್ಯದ ಸಾಂಸ್ಕೃತಿಕ ನಗರಿ ಎಂದೇ ಪ್ರಸಿದ್ಧವಾದ ಮೈಸೂರಿನಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಎಂಬ ಹೆಸರಿನಲ್ಲಿ ಈ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಲಾಯಿತು. ಅಲ್ಲಿಂದ ಇಲ್ಲಿಯವರೆಗೂ ಇದರ ಶಿಕ್ಷಣದ ಕಾಯಕ ನಿರಂತರವಾಗಿ ಸಾಗುತ್ತಿದೆ. ದೂರ ಶಿಕ್ಷಣ ಎಂಬುದೇ ಒಂದು ವಿಶಿಷ್ಟವಾದ ಮತ್ತು ಕ್ಲಿಷ್ಟಕರ ಶಿಕ್ಷಣ ಪದ್ಧತಿ. ಕಾರಣ, ಇಲ್ಲಿ ಶಿಕ್ಷಣ ಪಡೆಯಲು ಬರುವ ವಿದ್ಯಾರ್ಥಿಗಳೆಲ್ಲರೂ ಸಮಾಜದ ವಿವಿಧ ಸ್ತರಗಳಿಂದ ಹಾಗೂ ವಿವಿಧ ಸ್ಥಳಗಳಿಂದ ಬಂದವರಾಗಿರುತ್ತಾರೆ. ಉದಾಹರಣೆಗೆ ವೃತ್ತಿನಿರತರು, ಗೃಹಿಣಿಯರು, ಅಂಗವಿಕಲರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಮತ್ತು ಇನ್ನಿತರರು. ಈ ಎಲ್ಲ ವರ್ಗದವರಿಗೂ ಅವರ ಅಭಿರುಚಿಗೆ ತಕ್ಕಂತೆ ಸಮಾನವಾದ ಶಿಕ್ಷಣ ನೀಡುವುದು ಒಂದು ದೊಡ್ಡ ಸವಾಲೇ ಸರಿ. ಇತರೆ ವಿಶ್ವವಿದ್ಯಾಲಯಗಳಿಗಿಂತ ಭಿನ್ನವಾಗಿ ಈ ವರ್ಗದ ವಿದ್ಯಾರ್ಥಿಗಳಿಗೆ ಈ ದೂರ ಶಿಕ್ಷಣ ಪದ್ಧತಿಯ ಮೂಲಕ ಗುಣಮಟ್ಟದ ಶಿಕ್ಷಣ ನೀಡಿ ಅವರಲ್ಲಿ ಜ್ಞಾನ ಮತ್ತು ಶಕ್ತಿ ತುಂಬುವುದು ಮತ್ತು ಅವರ ಜೀವನದಲ್ಲಿ ಮಹತ್ತರ ಬದಲಾವಣೆ ತರುವುದೇ ಈ ಸಂಸ್ಥೆಯ ಸಂಕಲ್ಪವಾಗಿದೆ. ಕಠಿಣ ಕೌಶಲ್ಯಾಭಿವೃದ್ಧಿಯ ಮೂಲಕ ದಕ್ಷ ವಿದ್ಯಾರ್ಥಿಗಳನ್ನು ನಿರ್ಮಿಸುವುದು, ಶಿಕ್ಷಣ ವಂಚಿತ ವಿದ್ಯಾರ್ಥಿಗಳಿಗೆ ಉತ್ಕೃಷ್ಟ ಶಿಕ್ಷಣ ನೀಡುವುದು, ತಾವಿರುವ ಸ್ಥಳದಿಂದಲೇ ತಮಗಿಷ್ಟವಾದ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಪದವಿಯನ್ನು ಪಡೆಯುವುದು, ಉನ್ನತ ಶಿಕ್ಷಣದಲ್ಲಿಯೇ ದೂರ ಶಿಕ್ಷಣ ಮತ್ತು ಆನ್ಲೈನ್ ಶಿಕ್ಷಣದ ಮೂಲಕ ಒಂದು ಹೊಸ ಶಕೆಯನ್ನು ಆರಂಭಿಸುವುದು. ಈ ಮೂಲಕ ವ್ಯಕ್ತಿಗತ ಅಭಿವೃದ್ಧಿಯಿಂದ ರಾಷ್ಟ್ರಾಭಿವೃದ್ಧಿಯೆಡೆಗೆ ಸಾಗುವುದು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಸಾಂಸ್ಕೃತಿಕ ನಗರಿ ಎಂದೇ ಪ್ರಸಿದ್ಧವಾಗಿರುವ ಹೆಮ್ಮೆಯ ನಾಡು ಮೈಸೂರಿನಲ್ಲಿ ವಿಸ್ತಾರವಾದ ಕ್ಯಾಂಪಸ್ ಹೊಂದಿರುವ ವಿಶ್ವವಿದ್ಯಾನಿಲಯ ಉನ್ನತ ಶಿಕ್ಷಣಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರುವ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದೆ. ಹಾಗೆ ಹೊಸ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ದಕ್ಷ ಆಧುನಿಕ ವಿಶ್ವವಿದ್ಯಾನಿಲಯವೆಂದೇ ಹೆಸರು ಗಳಿಸಿದೆ. ಜೊತೆಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮಾತ್ರವೇ ಅಧಿಕೃತವಾಗಿ ದೂರ ಶಿಕ್ಷಣ ನೀಡುವಲ್ಲಿ ಅರ್ಹವಾದ ಪ್ರಮುಖ ಸಂಸ್ಥೆ ಎಂದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವೇ ಆದೇಶ ಹೊರಡಿಸಿದೆ. ಹಾಗೆಯೇ ನಮ್ಮ ಈ ವಿಶ್ವವಿದ್ಯಾನಿಲಯ 12B ಮಾನ್ಯತೆಯನ್ನು ಹೊಂದಿರುವ ವಿಶ್ವವಿದ್ಯಾನಿಲಯವಾಗಿದ್ದು ಇದರ MBA ಕೋರ್ಸ್ ಪ್ರತಿಷ್ಠಿತ AICTE ಇಂದ ಗುರುತಿಸಲ್ಪಟ್ಟಿದೆ. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಪ್ರವೇಶಗಳಲ್ಲಿನ ವಿದ್ಯಾರ್ಥಿಗಳಿಗೂ ಸುಲಭವಾಗುವಂತೆ 23 ಪ್ರಾದೇಶಿಕ ಕೇಂದ್ರಗಳಿದ್ದು 185 ಲರ್ನಿಂಗ್ ಸಪೋರ್ಟ್ ಸೆಂಟರ್ಗಳು. ಈ ವಿಶ್ವವಿದ್ಯಾಲಯದ ಲೋಗೋ ಅಥವಾ ಮೋಟೋ ಏನು ಹೇಳ್ತದೆ ಅಂದರೆ, ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ. ಎಲ್ಲರಿಗೂ ಅಂದರೆ ಉದ್ಯೋಗದಲ್ಲಿರೋರಾಗ್ಬೋದು, ಗೃಹಿಣಿಯರಾಗ್ಬೋದು, ಕೆಲಸ ನಿರ್ವಹಿಸ್ತರಾಗಿರ್ಬೋದು, ಇವರೆಲ್ಲರಿಗೂ ಅವಕಾಶ ಇದೆ. ಆದರೆ ಎಲ್ಲೆಡೆ ಅಂದಾಗ ಹಳ್ಳಿ ಮೂಲೆ ಮೂಲೆಗೂ ನಮ್ಮ ದೂರ ಶಿಕ್ಷಣ ಸಿಗಲಿ ಅನ್ನೋ ದೃಷ್ಟಿಕೋನದಲ್ಲಿ ಇದನ್ನು ಮುಕ್ತ ವಿಶ್ವವಿದ್ಯಾಲಯ ಆಗಿ ಮಾರ್ಪಾಡಾಗಿದೆ. ಹಾಗಾಗಿ ನಮಗೆ ಒಂದು ಈ ವಿಶ್ವವಿದ್ಯಾಲಯ ಮುಂದೆ ಉನ್ನತವಾಗಿ ಬೆಳಿಬೇಕು,
ಎಮ್ಮರವಾಗಿ ಬೆಳಿಬೇಕು, ಇನ್ನು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ದಾಖಲಾತಿಯನ್ನು ಪಡಿಬೇಕು. ಈ ವಿಶ್ವವಿದ್ಯಾಲಯವನ್ನು ರಾಷ್ಟ್ರ ಮಟ್ಟದಲ್ಲಿ ನಾವು ಒಂದು ವಿಶ್ವವಿದ್ಯಾಲಯ ಆಗಿ ಮಾಡಬೇಕು ಅಂತೇಳಿ ಗೌರವಾನ್ವಿತ ಕುಲಪತಿಗಳು, ಎಲ್ಲ ಶಾಸನಬದ್ಧ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಅಧ್ಯಾಪಕರು, ಅಧ್ಯಾಪಕೇತರ ವರ್ಗದವರು ಎಲ್ಲ ಶ್ರಮಿಸ್ತಾ ಇದ್ದಾರೆ. ಈ ವಿಶ್ವವಿದ್ಯಾಲಯ ಸುಮಾರು 13 ಸಂಶೋಧನಾ ಕೇಂದ್ರಗಳನ್ನು ಹೊಂದಿದ್ದು ಕೈಗಾರಿಕಾ ಮತ್ತು ಸಾಮಾಜಿಕ ವಲಯಗಳ ಬೇಡಿಕೆಗೆ ತಕ್ಕಂತೆ ಸದಾ ಸ್ಪಂದಿಸುತ್ತಿದೆ. ವಿದ್ಯಾರ್ಥಿ ಉತ್ತೇಜನ ಚಟುವಟಿಕೆಗಳಲ್ಲಿ ಅಗಾಧವಾದ ನಂಬಿಕೆ ಇಟ್ಟಿರುವ ಈ ಸಂಸ್ಥೆ ವಿಶೇಷ ಕೋಚಿಂಗ್ ಕ್ಲಾಸ್ಗಳು ಹಾಗೂ ತರಬೇತಿಗಳನ್ನು ಮುಖ್ಯ ವಿಶ್ವವಿದ್ಯಾನಿಲಯ ಹಾಗೂ ಅದರ ಇನ್ನಿತರ ಪ್ರಾದೇಶಿಕ ಕೇಂದ್ರಗಳಲ್ಲಿಯೂ ನಿರಂತರವಾಗಿ ನೀಡುತ್ತಾ ಬಂದಿದೆ. ಹೊಸ ಕಾಲಕ್ಕೆ ತಕ್ಕಂತೆ ಸಂಸ್ಥೆ ಹೊಸ ಕಲಿಕಾ ವಿಧಾನಗಳನ್ನು ಅಳವಡಿಸಿಕೊಂಡು ಸದಾ ಮುಂಚೂಣಿಯಲ್ಲಿದೆ. ಉದಾಹರಣೆಗೆ ರೇಡಿಯೋ ವಾಹಿನಿ ಮುಖಾಂತರ ಹಲವಾರು ಕೋರ್ಸ್ಗಳನ್ನು ಬಿತ್ತರಿಸುವುದು, ಹೊಸದಾಗಿ ಸ್ಥಾಪಿತವಾಗಿರುವ ವಿಜುಯಲ್ ಸ್ಟುಡಿಯೋ ಮೂಲಕ ಎಲ್ಲ ಪಠ್ಯಗಳನ್ನು ದೃಶ್ಯ ಮಾಧ್ಯಮಕ್ಕೆ ಪರಿವರ್ತಿಸಿ ಎಂತಹ ಕ್ಲಿಷ್ಟಕರ ಕೋರ್ಸ್ಗಳು ಕೂಡ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಅರ್ಥವಾಗುವಂತೆ ಮಾಡುವುದು. ಪ್ರತಿ ವರ್ಷ ಜನವರಿ ಮತ್ತು ಜುಲೈ ತಿಂಗಳಲ್ಲಿ ಪ್ರವೇಶಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗುತ್ತದೆ. ಆನ್ಲೈನ್ನಲ್ಲೇ ಅರ್ಜಿಗಳನ್ನು ತುಂಬಿ ಪ್ರವೇಶಾತಿ ಪಡೆಯಬಹುದು. ವಿವಿಧ ವರ್ಗದ ಜನಗಳಿಗೆ ವಿವಿಧ ರೀತಿಯ ವಿನಾಯಿತಿಗಳನ್ನು, ರಿಯಾಯಿತಿಗಳನ್ನು ನೀಡುತ್ತಿದ್ದು ವಿದ್ಯಾರ್ಥಿಗಳು ಈ ಸೌಲಭ್ಯಗಳೆಲ್ಲವನ್ನೂ ಉಪಯೋಗಿಸಿಕೊಳ್ಳಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.ksoumysuru.ac.in ಈ ವೆಬ್ಸೈಟ್ಗೆ ಲಾಗಿನ್ ಆಗಿ ಪಡೆದುಕೊಳ್ಳಬಹುದು. ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಉತ್ತೇಜಿತ ಸೇವೆಗಳಾದ ಕೌಶಲ್ಯ ಅಭಿವೃದ್ಧಿ ಕೇಂದ್ರ, ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ, ಉದ್ಯೋಗ ಆಕಾಂಕ್ಷಿಗಳಿಗಾಗಿ ಉದ್ಯೋಗ ಮೇಳ ಇತ್ಯಾದಿ ಮಹತ್ತರವಾದ ಕಾರ್ಯಕ್ರಮಗಳನ್ನು ವಿಶ್ವವಿದ್ಯಾನಿಲಯವು ತನ್ನ ಕ್ಯಾಂಪಸ್ನಲ್ಲಿ ಹಮ್ಮಿಕೊಳ್ಳುತ್ತಿರುತ್ತದೆ. ಒಂದು ಸುಸಜ್ಜಿತ ವಿಶ್ವವಿದ್ಯಾಲಯಕ್ಕೆ ಬೇಕಾದ ಎಲ್ಲ ಸೌಕರ್ಯ ಸೌಲಭ್ಯಗಳನ್ನು ನಮ್ಮ ವಿಶ್ವವಿದ್ಯಾನಿಲಯ ಹೊಂದಿದೆ. ಗ್ರಂಥಾಲಯ, ಕಂಪ್ಯೂಟರ್ ಲರ್ನಿಂಗ್ ಸೆಂಟರ್, ಪ್ರಯೋಗಾಲಯಗಳು, ಬ್ಯಾಂಕಿಂಗ್ ವ್ಯವಸ್ಥೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ವಿಶಾಲವಾದ ಕ್ರೀಡಾಂಗಣ, ದೈಹಿಕ ಆರೋಗ್ಯ ಉತ್ತೇಜನಕ್ಕಾಗಿ ಜಿಮ್ ಸೆಂಟರ್, ತುರ್ತು ಪತ್ರಗಳ ವಿಲೇವಾರಿಗಾಗಿ ಪೋಸ್ಟ್ ಆಫೀಸ್, ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಉತ್ತೇಜನಕ್ಕಾಗಿ ಬೃಹತ್ ಘಟಿಕೋತ್ಸವ ಭವನ, ವಿಡಿಯೋ ಕಾನ್ಫರೆನ್ಸ್ ಕೊಠಡಿ, ಸುಸಜ್ಜಿತವಾದ ಗೆಸ್ಟ್ ಹೌಸ್, ದೂರದ ಊರಿನಿಂದ ಬರುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಹಾಸ್ಟೆಲ್ ಮತ್ತು ಶುಚಿರುಚಿಗೆ ಒತ್ತು ಕೊಡುವ ಕ್ಯಾಂಟೀನ್ ವ್ಯವಸ್ಥೆ ಹಾಗೂ ಇನ್ನಿತರ ಹಲವು ಸೌಲಭ್ಯಗಳನ್ನು ವಿಶ್ವವಿದ್ಯಾನಿಲಯ ಹೊಂದಿದೆ. ಕೆಎಸ್ಒಯು ಈ ಎಲ್ಲ ವಿದ್ಯಾರ್ಥಿಗಳ ನೆಚ್ಚಿನ ವಿಶ್ವವಿದ್ಯಾಲಯವಾಗಿದೆ. 1996ರಿಂದ ಇಲ್ಲಿಯವರೆಗೂ 9 ಜನ ದಕ್ಷ ಕುಲಪತಿಗಳು ಮಾರ್ಗದರ್ಶನ ಮಾಡಿದ್ದಾರೆ. ಡಾಕ್ಟರ್ ಸಿ ಅಂಜನಾಮೂರ್ತಿ, ಡಾಕ್ಟರ್ ಎನ್ಎಸ್ ರಾಮೇಗೌಡ, ಡಾಕ್ಟರ್ ಕೆ ಸುಧಾರಾವ್, ಪ್ರೊಫೆಸರ್ ಬಿಎ ವಿವೇಕರೈ, ಪ್ರೊಫೆಸರ್ ಕೆಎಸ್ ರಂಗಪ್ಪ, ಪ್ರೊಫೆಸರ್ ಎಂಜಿ ಕೃಷ್ಣನ್, ಪ್ರೊಫೆಸರ್ ಡಿ ಶಿವಲಿಂಗಯ್ಯ, ಡಾಕ್ಟರ್ ವಿದ್ಯಾಶಂಕರ್ ಎಸ್. ಪ್ರಸ್ತುತ ಪ್ರೊಫೆಸರ್ ಶರಣಪ್ಪ ಬಿ ಹಲಸೆ ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕಾರ್ಯಚಟುವಟಿಕೆಗಳು ಯಶಸ್ಸಿನತ್ತ ಸಾಗುತ್ತಿದೆ. ನಮ್ಮ ವಿಶ್ವವಿದ್ಯಾಲಯಕ್ಕೆ ಈಗ ನ್ಯಾಕ್ A+ ಬಂದಿದ್ದರಿಂದ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಆನ್ಲೈನ್ ಕೋರ್ಸ್ಗಳನ್ನು ಪ್ರಾರಂಭ ಮಾಡಲು UGCನಿಂದ ಪರ್ಮಿಷನ್ ಪಡೆದುಕೊಂಡು 13 ಆನ್ಲೈನ್ ಕೋರ್ಸ್ಗಳನ್ನು ಮಾಡಬೇಕಂತ ನಮ್ಮ ಆಶೆ ಇದೆ. ಅದರ ಜೊತೆಗೆ ಜೊತೆಗೆ ಆಫ್ಲೈನ್ ನಾವು 10 ಕೋರ್ಸ್ಗಳನ್ನ ಆಫ್ಲೈನ್ ಕೋರ್ಸ್ಗಳನ್ನ ಈ ಸಲ ಹೆಚ್ಚಿಸಿದೆವು. ಅದರಲ್ಲಿ 51 ಕೋರ್ಸ್ಗಳಿವೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ. ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳು ಹಿಡಿದ್ರೆ 64 ಕೋರ್ಸ್ಗಳಾಗ್ತದೆ. ಟೋಟಲಿ ನಮ್ಮಲ್ಲಿ ಒಂದೊಂದು ಡಿಸ್ಟಿಕ್ಗೆ ಒಂದೊಂದು ರೀಜನಲ್ ಸೆಂಟರ್ನ ಪ್ರಾರಂಭ ಮಾಡಬೇಕು ಈ ಸಲ ಅಂತ ನಾವು ನಮ್ಮ ಯೋಜನೆಗಳನ್ನು ಹಾಕಿಕೊಂಡಿದ್ದೆವು. ಪ್ರತಿಯೊಂದು ಡಿಸಿಗೆ ಲೆಟರ್ ಬರೆದು ಒಂದು ಡಿಸ್ಟಿಕ್ ನಲ್ಲಿ ಮಿನಿಮಮ್ 5 ಎಕರೆ ಲ್ಯಾಂಡ್ ಅನ್ನ ಕೊಡಬೇಕು ನಮ್ಮ ವಿಶ್ವವಿದ್ಯಾಲಯಕ್ಕೆ. ಅದು ಆ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಒಂದು ಎಲ್ಲಾ ಡಿಸಿಗಳಿಗೆ ಪತ್ರವನ್ನು ಬರೆದಿದ್ದೆವು. ಇಂದಿನ ದೇಶದ ಡಿಜಿಟಲ್ ಕ್ರಾಂತಿಯಲ್ಲಿ ಮತ್ತು ಶರವೇಗದ ಬದಲಾವಣೆಯ ಕಾಲದಲ್ಲಿ ಈ ದೂರ ಶಿಕ್ಷಣ ಮತ್ತು ಆನ್ಲೈನ್ ಶಿಕ್ಷಣ ಮತ್ತಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಪ್ರತಿಯೊಬ್ಬರ ಹಕ್ಕಾಗಿರುವ ಮೂಲಭೂತ ಶಿಕ್ಷಣದಿಂದ ವಂಚಿತರಾದವರೆಲ್ಲರಿಗೂ ಈ ವಿಶ್ವವಿದ್ಯಾಲಯ ಒಂದು ವರದಾನವಾಗಿ ಪರಿಣಮಿಸಿದೆ. ಕಡಿಮೆ ವೆಚ್ಚದಲ್ಲಿ ಉನ್ನತ ಗುಣಮಟ್ಟದ ಶಿಕ್ಷಣ ಬಯಸುವ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೂ ಕೆಎಸ್ಒಯು ಅಚ್ಚರಿಯ ಆಸರೆಯಾಗಿದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಇಚ್ಛೆಯಾನುಸಾರ ಶಿಕ್ಷಣ ಪಡೆದು ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡು ಗುರಿಯನ್ನ ಮುಟ್ಟಬಹುದಾಗಿದೆ.